ಎಲ್ಲರಿಗೂ ನಮಸ್ಕಾರ. ವಿಜಯ ವಿಶ್ವವಾಣಿಗೆ ಸ್ವಾಗತ. ನಾನು ಯೋಗೇಶ್. ಕರ್ನಾಟಕ ಸರ್ಕಾರ ಇಂದು ಇ ಸ್ವತ್ತು 2.0 ವ್ಯವಸ್ಥೆಯನ್ನು ಅಧಿಕೃತವಾಗಿ ಆರಂಭಿಸುತ್ತಿದೆ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಕೃಷಿಯೇತರ ಆಸ್ತಿಗಳ ದಾಖಲೆಗಳನ್ನು ಸರಿಯಾಗಿ ಪಾರದರ್ಶಕವಾಗಿ ನಿರ್ವಹಿಸುವ ಉದ್ದೇಶದಿಂದ ಈ ವ್ಯವಸ್ಥೆಯನ್ನು ತಂದಿದ್ದಾರೆ. ಇಂದಿನ ಇ ಸ್ವತ್ತು ಪೋರ್ಟಲ್ ಕೆಲಸ ಮಾಡುವಲ್ಲಿ ತುಂಬ ತಾಂತ್ರಿಕ ದೋಷಗಳು, ಕಾನೂನು ಸಮಸ್ಯೆಗಳು, ದಾಖಲೆಗಳಲ್ಲಿ ಹೆಸರಿನ ತಪ್ಪು, ಸೈಟ್ ಗಡಿ ವಿವರಗಳಲ್ಲಿ ಗೊಂದಲ, ಸಹ ಮಾಲೀಕರ ಹೆಸರು ತಾಳೆ ತಪ್ಪುವುದು, ಅನಧಿಕೃತ ಲೇಔಟ್ಗಳಿಗೆ ಸಂಬಂಧಿಸಿದಂತೆ ಸ್ಪಷ್ಟತೆ ಕೊರತೆ ಇವೆಲ್ಲ ಕಾರಣಗಳಿಂದ ಗ್ರಾಮದ ಜನರು ಸಾಕಷ್ಟು ತೊಂದರೆ ಅನುಭವಿಸಿದ್ದರು. ಸಿಬ್ಬಂದಿಗೂ ಸರಿಯಾದ ತರಬೇತಿ ಇಲ್ಲದ ಕಾರಣ ಪ್ರಕ್ರಿಯೆ ನಿಧಾನವಾಗುತ್ತಿತ್ತು. ಈ ಎಲ್ಲ ಕಾರಣದಿಂದಲೇ ಇಂದಿನ ವ್ಯವಸ್ಥೆ ಯಶಸ್ವಿಯಾಗಲಿಲ್ಲ. ಆದರೆ ಹೊಸ ಇ ಸ್ವತ್ತು 2.0ನ ಗುರಿ ಪಾರದರ್ಶಕತೆ, ಅಕ್ರಮಗಳ ತಡೆ, ನಕಲಿ ದಾಖಲೆಗಳ ನಿರ್ಮಾಣಕ್ಕೆ ಅವಕಾಶ ಕೊಡದ ಸುರಕ್ಷತೆ ವ್ಯವಸ್ಥೆ ಮತ್ತು ಒಂದೇ ಜಾಗದಲ್ಲಿ ಎಲ್ಲ ಸೇವೆ ಸಿಗುವಂತೆ ಮಾಡುವುದು. ಅನಧಿಕೃತ ಲೇಔಟ್ಗಳ ಮೇಲೆ ನಿಯಂತ್ರಣ, ದಾಖಲೆಗಳ ತ್ವರಿತ ನವೀಕರಣ, ನಿಖರ ಡೇಟಾ ಸಂಗ್ರಹ ಇವೆಲ್ಲವನ್ನು 2.0 ಒಳಗೊಂಡಿದೆ. ವಿಶೇಷವಾಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಅನುಮೋದಿತ ನಿವೇಶನಗಳಿಗೆ ಸಾಕ್ಷಾಮ ಪ್ರಾಧಿಕಾರ ಅನುಮೋದಿಸಿದಂತೆ ಲೇಔಟ್ಗಳಿಗೆ ಹಾಗೂ ಸರ್ಕಾರದ ಯೋಜನೆಗಳೊಳಗಡೆ ನೀಡಿದ ಸೈಟ್ಗಳಿಗೆ 11B ಖಾತೆ ಪ್ರಾರಂಭಿಸಲಾಗುತ್ತಿದೆ. ಹೊಸ ವ್ಯವಸ್ಥೆಯ ಮೂಲಕ ಆಸ್ತಿ ಮಾಹಿತಿಯನ್ನು ಸಂಪೂರ್ಣ ಡಿಜಿಟಲ್ ರೂಪದಲ್ಲಿ ಸಂಗ್ರಹಿಸಲಾಗುತ್ತದೆ. ಗ್ರಾಮೀಣ ಅಭಿವೃದ್ಧಿ ಇಲಾಖೆಯ ಈ ಬಾರಿ ಎಲ್ಲ ಹಿಂದೆ ಒಂದು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ನೀಡುವ ಗುರಿ ಇದೆ ಎಂದು ಹೇಳಿದೆ. ಹೊಸ ಸಾಫ್ಟ್ವೇರ್ ಹೆಚ್ಚು ವೇಗವಾಗಿ, ನಿಖರವಾಗಿ, ಸರಳವಾಗಿ ಮತ್ತು ಪಾರದರ್ಶಕವಾಗಿ ಕೆಲಸ ಮಾಡಲಿದೆ ಎಂಬ ವಿಶ್ವಾಸ ಸರ್ಕಾರಕ್ಕೆ ಇದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಹಾಗಾಗಿ ಕೇಳುಬರುತ್ತಿರುವ ಆಸ್ತಿ ದಾಖಲೆ ಗೊಂದಲ, ಅಕ್ರಮ ನಿವೇಶನಗಳ ಸಮಸ್ಯೆ, ನಕಲಿ ದಾಖಲಾತಿಗಳ ಗಡಿ ಇವೆಲ್ಲವನ್ನು ಕಡಿಮೆ ಮಾಡುವುದಕ್ಕೆ ಇ ಸ್ವತ್ತು 2.0 ದೊಡ್ಡ ಹೆಜ್ಜೆ ಇಟ್ಟಿದೆ. ಆದರೆ ಜನರ ಮನಸ್ಸಲ್ಲಿರುವ ದೊಡ್ಡ ಪ್ರಶ್ನೆ ಏನಪ್ಪಾ ಅಂದ್ರೆ, ಈ ಬಾರಿ ಕೂಡ ಸರ್ಕಾರದ ಇಂದಿನ ತಪ್ಪುಗಳು ಪುನರಾವರ್ತಿಸುತ್ತದಾ? ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಯಶಸ್ವಿಯಾಗಿ ಜರುಗಿಸಬಹುದಾ ಎಂದು ಅವರಲ್ಲಿ ಪ್ರಶ್ನೆ ಮೂಡಿದೆ. ಇಂದಿನಂತೆ ಕಾರ್ಯಕ್ರಮ ಮಧ್ಯದಲ್ಲೇ ನಿಲ್ಲದೆ ಈ ಬಾರಿಯೂ ಇ ಸ್ವತ್ತು 2.0 ನಿಜವಾದ ಅರ್ಥದಲ್ಲಿ ಗ್ರಾಮೀಣ ಜನತೆಗೆ ಉಪಯೋಗವಾಗಲಿ ಎಂಬುದು ಸಾರ್ವಜನಿಕರ ನಿರೀಕ್ಷೆ. ವೀಕ್ಷಕರೇ, ವಿಷಯ ಇಷ್ಟವಾದಲ್ಲಿ ವಿಜಯ ವಿಶ್ವವಾಣಿ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಧನ್ಯವಾದಗಳು.